ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಶಿವನ್ ಕಣ್ಣಾಟು ಬೇಸು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾರ್ಕೆಟ್ ಬ್ಯಾಸ್ಕೆಟು, ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು. ಸೊ ನೋಡಿ, ಅಗಲ ಬಂದು ನಾನು 38 ಲೈನ್ ಅಗಲ ಹಾಕ್ಕೊಂಡಿದ್ದೀನಿ, ಎತ್ತರ ಬಂದು 18 ಲೈನು ಎತ್ತರ ಹಾಕ್ಕೊಂಡಿದ್ದೀನಿ ತಳ. ಸೊ ಈ ವಿಡಿಯೋದಲ್ಲಿ ನಾನು ತಳ ಮಾತ್ರ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಶಿವನ್ ಕಣ್ಣಾಟು ಉಪಯೋಗಿಸಿ ತಳನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಎತ್ತರ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬರೀ ಬೇಸ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ದೊಡ್ಡ ಸೈಜ್ ಹಾಕ್ಕೊಂಡು ಚಿಕ್ಕ ಸೈಜ್ ಹಾಕ್ಕೊಂಡು ಬೇಸ್ ಇದೇ ರೀತಿಯೇ ಪ್ರೊಸೀಜರ್ ಹಾಕ್ಕೊಳ್ಳೋದು, ಇದೇ ಮೆಥಡಲ್ಲೇ ಹಾಕ್ಕೋಬೇಕಾಗತ್ತೆ. ನೀವು ಯಾವ ಸೈಜ್ ಹಾಕ್ಕೊಂಡ್ರು ಇದೇ ಮೆಥಡಲ್ಲೇ ನೀವು ಹಾಕ್ಕೋಬೇಕಾಗತ್ತೆ ಬೇಸ್ನ. ಸೊ ಇದರಲ್ಲಿ ನಾನು ಬೇಸ್ನ ಮಾತ್ರನೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಕೆಲವರಿಗೆ ತಳ ಹಾಕೋದಕ್ಕೆ ಬರೋದಿಲ್ಲ, ಅಂಥವ್ರಿಗೆ ಏನ್ಬಿಟ್ಟು ಮಾಡಿರೋ ಅಂಥ ವಿಡಿಯೋ, ಮತ್ತು ಫಸ್ಟ್ ಟೈಮ್ ಕಲಿಯೋ ಅಂಥವ್ರಿಗೆ ಅಂತ ಮಾಡಿರೋ ಅಂಥ ವಿಡಿಯೋ ಇದು. ಸೊ ಶಿವನ್ ಕಣ್ಣಾಟಲ್ಲೇ ನಾನು ಮಿನಿ ಬ್ಯಾಸ್ಕೆಟ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಟ್ರೈ ಮಾಡಿಬಿಟ್ಟು, ಇದು ದೊಡ್ಡ ಸೈಜ್ ಬ್ಯಾಸ್ಕೆಟು, ನೀವು ಮಾರ್ಕೆಟ್ ಬ್ಯಾಸ್ಕೆಟ್ ಇದು, ಈ ಸೈಜ್ನ ನೀವು ಹಾಕ್ಕೋಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಇದೇ ಸೈಜ್ ಹಾಕೋತೀನಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ನೀವು ಹಾಕ್ತಾ ಹಾಕ್ತಾ ತುಂಬ ಈಸಿ ಆಗುತ್ತೆ. ಸೊ ಒಂದು 3-4 ಲೈನ್ ಹಾಕಿದ್ಮೇಲೆ ನಿಮಗೆ ಈಸಿ ಅನಿಸ್ಬಿಡುತ್ತೆ. ಶಿವನ್ ಕಣ್ಣಾಟು ಫಸ್ಟ್ ಟೈಮ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಶಿವನ್ ಕಣ್ಣಾಟ್ ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ ಆಯಿಲ್ ರೆಡ್ ಕಲರು ಮತ್ತು ಮಿಲ್ಕ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಬ್ಯಾಗ್ ಹಾಕ್ತಾ ಇದ್ದೀನಿ. ನಾನು ಈ ಬ್ಯಾಗ್ ಏನು ಹಾಕ್ತಾ ಇದ್ದೀನಲ್ಲ, ಇದು ಪೂರ್ತಿ ಬ್ಯಾಗು ನಾನು ಇದೇ ಡಿಸೈನ್ ಬರೋ ರೀತಿನೇ ಹಾಕ್ಕೋತಾ ಇದ್ದೀನಿ. ಹಾಗಾಗಿ ಬೇಸ್ ಕೂಡ ಇದೇ ಡಿಸೈನ್ ಬರೋ ರೀತಿನೇ ನಾನು ಹಾಕ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಾನೊಂದು ಬ್ಯಾಗ್ ತೋರಿಸ್ಕೊಟ್ಟಿದ್ದೆ, ಇದೇ ಮೆಷರ್ಮೆಂಟಲ್ಲಿ ಬಾಕ್ಸ್ ನಾಟು ಬ್ಯಾಸ್ಕೆಟ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಶಿವನ್ ಕಣ್ಣಾಟ್ದು, ಹಾಗಾಗಿ ಇದು ದೊಡ್ಡ ಸೈಜ್ ಬ್ಯಾಸ್ಕೆಟು, ಮಾರ್ಕೆಟ್ ಬ್ಯಾಸ್ಕೆಟ್ ಇದು, ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು. ಸ್ಟಾರ್ಟಿಂಗ್ ಹಾಕೋರು ಚಿಕ್ಕ ಸೈಜ್ ಹಾಕ್ಬಿಟ್ಟು ಈ ಸೈಜ್ನ ಹಾಕ್ಕೊಳ್ಳಿ. ಬಟ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಕಾಣುತ್ತೆ, ದೇವಸ್ಥಾನಕ್ಕೆಲ್ಲ ತೊಗೊಂಡೋಗೋದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಶಿವನ್ ಕಣ್ಣಾಟ್ದು ಬೇಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೆಷರ್ಮೆಂಟ್ನ ತೋರಿಸ್ಕೊಟ್ಟಿದ್ದೀನಿ, ವೈರ್ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು. ಈ ವೈರ್ ಏನು ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು ತೋರಿಸಿದ್ದೀನಲ್ಲ, ಪೂರ್ತಿ ಬ್ಯಾಸ್ಕೆಟಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ, ಬರೀ ಬೇಸಿಗೆ ಮಾತ್ರ ಅಲ್ಲ, ಪೂರ್ತಿ ಬ್ಯಾಸ್ಕೆಟಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ನಮಗೆ ಶಿವನ್ ಕಣ್ಣಾಟು ಬಾಕ್ಸ್ ನಾಟು ಕ್ಲೂ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಯಾವ ರೀತಿ ಕಣ್ಣು ಹಿಡ್ಕೋಬೇಕಂತ. ಸೊ ಶಿವನ್ ಕಣ್ಣಾಟು ಮತ್ತು ಬಾಕ್ಸ್ ನಾಟ್ ಹಾಕ್ಕೊಂಡಾಗ ನೋಡಿ, ವೈರು ಈ ರೀತಿ 2 ವೈರು ಪಕ್ಕದಲ್ಲೇ ಬರಬೇಕು, ಆವಾಗ ನೀವು ಹಾಕಿರೋ ನಾಟು ಕರೆಕ್ಟಾಗಿದೆ ಅಂತ. ಸೊ ನೀವು ಚೆಕ್ ಮಾಡ್ಕೋಬೇಕು. ನೋಡಿ, ಪ್ರತಿಯೊಂದು ಕಡೆನೂ 2 ವೈರು ಒಂದೇ ಕಡೆ ಬಂದಿದೆ. ಸೊ ಬಲಭಾಗದಲ್ಲಿ ವೈರ್ ಬಂದರೆ, ನಾಟಲ್ಲಿ ಬಲಭಾಗದಲ್ಲಿ ವೈರ್ ಬಂದರೆ ಇದು ಬಾಕ್ಸ್ ನಾಟು, ನಾಟಲ್ಲಿ ಎಡಭಾಗದಲ್ಲಿ ವೈರ್ ಬಂದರೆ ಇದು ಶಿವನ್ ಕಣ್ಣಾಟು. ಸೊ ನೀವು ಇನ್ ಕೇಸ್ ಏನಾದರೂ ತಪ್ಪು ಹಾಕಿದ್ರೆ ನಿಮಗೆ ಈ ಡಿಸೈನ್ ಬರೋದಿಲ್ಲ. ಸೊ ನೋಡಿ, ಈ ರೀತಿ ಬರಬೇಕು ವೈರು, ಆವಾಗ ಇದು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ. ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಆಯಿಲ್ ರೆಡ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಆಯಿಲ್ ರೆಡ್ ಕಲರ್ ಕಾಂಬಿನೇಷನ್ ಆಗಿ ನಾನಿಲ್ಲಿ ಮಿಲ್ಕ್ ವೈಟ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಬ್ಯಾಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ 2 ಕಾಂಬಿನೇಷನಲ್ಲಿ ಶಿವನ್ ಕಣ್ಣಾಟ್ ಬ್ಯಾಸ್ಕೆಟ್ ಹಾಕ್ತಾ ಇದ್ದೀನಿ, ಮಾರ್ಕೆಟ್ ಬ್ಯಾಸ್ಕೆಟ್, ಬಿಗ್ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಹಾಕ್ತಾ ಇದ್ದೀನಿ. ಸೊ ನೋಡಿ, ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು, ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನು ಇಲ್ಲಿ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬಟನ್ಸ್ ಬೇಕಾಗುತ್ತೆ, ಬ್ಯಾಕ್ ಸೇಫ್ಟಿಗೋಸ್ಕರ ಈ ರೀತಿ ಬಟನ್ಸ್ನ ಹಾಕೋತೀವಿ. ಸೊ ಈ ಬಟನ್ಸ್ ನಾನು 16 ಬಟನ್ಸ್ನ ತೊಗೊಂಡಿದ್ದೀನಿ. ಇದು ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ತಳಕ್ಕೆ ನಾನು 8 ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ 2 ಹ್ಯಾಂಡಲ್ ಹಾಕಿರೋದ್ರಿಂದ ಒಂದು ಸೈಡ್ ಹ್ಯಾಂಡಲಿಗೆ 4 ಬಟನ್ಸ್ನ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಾನು ಟೋಟಲ್ ಇಲ್ಲಿ 16 ಬಟನ್ಸ್ ಬೇಕಾಗುತ್ತೆ, 16 ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಜರ್ಮೆಂಟ್ನ ನೋಡೋದಾದರೆ ನಾನು ಇಲ್ಲಿ ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಹಿಂಭಾಗದಲ್ಲಿ ತೊಗೊಂಡಾಗ 2 ಅಡಿ ಆಗುತ್ತೆ. 3, 4, 5, 6, 7, 8, 9, 10, 11. ನೋಡಿ, 6 ಇಂಚು, 11.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ.
ನೋಡಿ ನಾರ್ಮಲಾಗಿ ನಾವು ಬಾಕ್ಸ್ ನಾಟ್ ಹಾಕಿ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಹಾಕಿರೋದ್ರಲ್ಲಿ 11 ಅಡಿ ವೈರ್ನ ನಾನು ಕಟ್ ಮಾಡ್ಕೊಂಡಿದ್ದೆ. ಇದು ಶಿವನ್ ಕಣ್ ನಾಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಅರ್ಧ ಅಡಿ ನಾನು ಎಕ್ಸ್ಟ್ರಾ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ 11.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ವೈರ್ನ ಮೆಜರ್ಮೆಂಟಾಗಿ ಇಟ್ಕೊಂಡು ರೆಡ್ ಕಲರಲ್ಲಿ 30 ಪೀಸ್ ವೈರು ಮತ್ತು ಮಿಲ್ಕ್ ವೈಟ್ ಕಲರಲ್ಲಿ 8 ಪೀಸ್ ವೈರ್ನ ನಾನು ಕಟ್ ಮಾಡ್ಕೋಬೇಕು. ಈಗ ನಾನು ಅಷ್ಟು ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೇನೆ. ನೋಡಿ ನಾನಿವಾಗ ರೆಡ್ ಕಲರಲ್ಲಿ 30 ಪೀಸ್ ವೈರು, ಮಿಲ್ಕ್ ವೈಟ್ ಕಲರಲ್ಲಿ 8 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 ಪೀಸ್ ವೈರ್ನ ಮಿಲ್ಕ್ ವೈಟ್ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ರೆಡ್ ಕಲರು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 38 ಪೀಸ್ ವೈರ್ ಬೇಕು. ಅದರಲ್ಲಿ ರೆಡ್ ಕಲರು 30 ಪೀಸು, ಮಿಲ್ಕ್ ವೈಟ್ ಕಲರು 8 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ ತೊಗೊಂಡು ಇದನ್ನು ಯಾವ ರೀತಿ ರನ್ನಿಂಗ್ ವೈರಿಗೆ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಫಸ್ಟ್ ನಾನಿಲ್ಲಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ. 1 ಪೀಸ್ ವೈರ್ನ ತೊಗೊಂಡು 2 ತುದಿನ ಸಮವಾಗಿಟ್ಕೋಬೇಕು. ನೋಡಿ 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈಗ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಫಸ್ಟು ಮಿಲ್ಕ್ ವೈಟ್ ಕಲರು ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ನೋಡಿ ಈಗ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ, ಈ ಅಳತೆಗೆ ನಾವು ಈ ರನ್ನಿಂಗ್ ವೈರ್ನ ಮಡಚ್ಕೋಬೇಕು. ನೋಡಿ ಈ ಅಳತೆಗೆ ಈ ರನ್ನಿಂಗ್ ವೈರ್ನ ನಾವು ಮಡಚ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ರನ್ನಿಂಗ್ ವೈರು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿರೋ ವೈರು ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ರನ್ನಿಂಗ್ ವೈರು ನಾವು ಅಳತೆ ತೊಗೊಂಡು ಮಡಚ್ಕೊಂಡಿದ್ದೀವಲ್ವಾ, ಮಡಚ್ಕೊಂಡಿರೋ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ ನಾವು 11.5 ಅಡಿ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ವಲ್ವ ಈ ವೈರ್ನ ನಾವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ವಲ್ವ, 11.5 ಅಡಿಯಲ್ಲಿ ಅರ್ಧ ಬರುತ್ತೆ. ಈ ಅರ್ಧನ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ಮಡಚ್ಕೊಂಡಿರೋದು. ಇವಾಗ ನೋಡಿ ಫಸ್ಟು ನಾನಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರು, ಈ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ನೋಡಿ ಈ ವೈರ್ ಬರಬೇಕು, ಕಟ್ ಮಾಡಿರೋ ವೈರು. ಈ ರನ್ನಿಂಗ್ ವೈರ್ ಉಲ್ಟಾ ವೈರ್ ಇದೆಯಲ್ಲ ಇದನ್ನು ಮಡಚ್ಕೋಬೇಕು. ಮೇಲ್ಭಾಗಕ್ಕೆ ಮಡಚ್ಕೊಂಡು ಕಟ್ ಮಾಡಿರೋದ್ರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಬಾಕ್ಸ್ ನಾಟ್ ಈ ರೀತಿ ಬರುತ್ತೆ. ಇವಾಗ ಈ ಕಟ್ ಮಾಡ್ಕೊಂಡಿರೋ ವೈರ್ ಇದೆಯಲ್ಲ ಈ ವೈರು 2 ವೈರು ಸಮವಾಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಇಷ್ಟು ಡಿಫ್ರೆನ್ಸ್ ಬಂದರೂ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ತುಂಬ ಡಿಫ್ರೆನ್ಸ್ ಬಂದಾಗ ಏನಾಗುತ್ತೆ, ನೀವು ಬ್ಯಾಸ್ಕೆಟ್ ಪೂರ್ತಿ ಫಿನಿಷ್ ಮಾಡ್ಕೊಂಡಾಗ ಫಿನಿಷಿಂಗ್ ಮಾಡಬೇಕಾದ್ರೆ ನಿಮಗೆ ವೈರ್ ಹೆಚ್ಚು ಕಮ್ಮಿ ಬಂದುಬಿಡತ್ತೆ. ಸೊ ಒಂದು ಸೈಡು ಉದ್ದ ಬರುತ್ತೆ, ಒಂದು ಸೈಡ್ ತುಂಡ ಬರುತ್ತೆ. ಅವಾಗ ಮತ್ತೆ ನೀವು ವೈರ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಫಸ್ಟೇ ನೀವು ಚೆಕ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರನ್ನಿಂಗ್ ವೈರು ಮತ್ತು ಈ ವೈರು ಸಮವಾಗಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡಿ ಸಮವಾಗಿದೆ. ಸೊ ಈಗ ಸೆಕೆಂಡ್ ವೈರ್ನ ಜಾಯಿನ್ ಮಾಡೋಣ. ನೋಡಿ ಆಲ್ರೆಡಿ ನಾನು ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ವೈರ್ಗಳನ್ನ. ಇದು ತುಂಬ ವೈರ್ ಇರೋದ್ರಿಂದ ಫಸ್ಟೇ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಯಿನ್ ಮಾಡಬೇಕಾದ್ರೆ ಫೋಲ್ಡ್ ಮಾಡ್ಕೋಬೋದು. ನಾನು ಇಲ್ಲಿ ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಫಸ್ಟು ನಾವಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಬರಬೇಕು. ಶಿವನ್ ಕಣ್ ನಾಟ್ ಬರಬೇಕಂದ್ರೆ ನೋಡಿ ಈ ವೈರ್ ಇದೆಯಲ್ಲ, ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕಾದ್ರೆ ಉಲ್ಟಾ ಇರೋ ವೈರು ಬಲಭಾಗದಲ್ಲಿ ಬರೋ ರೀತಿ ಇಟ್ಕೋತೀವಿ. ಶಿವನ್ ಕಣ್ ನಾಟ್ ಹಾಕ್ಕೋಬೇಕಾದ್ರೆ ಉಲ್ಟಾ ಇರೋ ವೈರು ಎಡಭಾಗದಲ್ಲಿ ಬರೋ ರೀತಿ ಇಟ್ಕೋಬೇಕು. ನೋಡಿ ಹೀಗೆ ರನ್ನಿಂಗ್ ವೈರ್ ಕೆಳಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ನೋಡಿ ಇದಿದೆಯಲ್ಲ ಫಸ್ಟು ಹೀಗೊಂದ್ಸತಿ ಮಡಚ್ಕೊಂಡು ಹೀಗೊಂದ್ಸತಿ ಮಡಚ್ಕೊಂಡ್ರೆ ನಮಗಿಲ್ಲಿ ಎಸ್ ಶೇಪಲ್ಲಿ ಬಂದಿದೆ. ನೋಡಿ ಈ ರೀತಿ ಎಸ್ ಶೇಪಲ್ಲಿ ಬರಬೇಕು. ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ಉಲ್ಟಾ ಇದೆಯಲ್ಲ ವೈರು, ಈ ವೈರ್ನ ನೋಡಿ ಇದ್ರ ಒಳಭಾಗದಲ್ಲಿ ಹಾಕ್ಕೋಬೇಕು. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ಕಷ್ಟ ಆಗುತ್ತೆ.
ಇವಾಗ ನಾಟ್ ಟೈಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಶಿವನ್ ಕಣ್ ನಾಟ್ ಬರುತ್ತೆ ನೋಡಿ. ಉಲ್ಟಾ, ಇದು ಉಲ್ಟಾ ನಾಟು, ಶಿವನ್ ಕಣ್ ನಾಟ್. ಇವಾಗ ಈ 2 ವೈರ್ನು ತೊಗೊಂಡು ನೀವು ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ ಇಷ್ಟೊಂದು ಡಿಫ್ರೆನ್ಸಲ್ಲಿದೆ, ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಯಾವ ವೈರ್ ಉದ್ದ ಇದೆ ಅಂತ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಇದನ್ನು ಸ್ವಲ್ಪ ಈಗ ಮೇಲ್ಭಾಗಕ್ಕೆ ಎತ್ತಿ ಇದನ್ನು ಈ ಕಡೆಯಿಂದ ಎಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನೋಡಿ ಇವಾಗ ಸಮವಾಗಿ ಬಂದಿದೆ. ಇವಾಗ ನೋಡಿ ಇದು ಶಿವನ್ ಕಣ್ ನಾಟ್ ಆಯಿತು. ನಾವು ಸೆಕೆಂಡ್ ಲೈನ್ ಹಾಕಿದಾಗ ನಮಗೆ ಶಿವನ್ ಕಣ್ ನಾಟ್ ನೀಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ನೆಕ್ಸ್ಟ್ 3rd ವೈರ್ನ ಜಾಯಿನ್ ಮಾಡ್ಕೋಬೇಕು. ನಾನಿಲ್ಲಿ 3ನೇ ವೈರ್ ಕೂಡ ರೆಡ್ ಕಲರ್ ವೈರ್ನೇ ತೊಗೊಂಡಿದ್ದೀನಿ. ಫಸ್ಟು ರನ್ನಿಂಗ್ ವೈರ್ನ ಈ ರೀತಿ ಮಡಚ್ಕೊಂಡು, ನಾವಿಲ್ಲಿ ಬಾಕ್ಸ್ ನಾಟ್ನ ಹಾಕೋತಾ ಇರೋದ್ರಿಂದ ರನ್ನಿಂಗ್ ವೈರ್ ಮಡಚ್ಕೋಬೇಕು. ನೋಡಿ ಹೀಗೆ. ಈಗ ಈ ವೈರ್ನ ಚೆಕ್ ಮಾಡ್ಕೋಬೇಕು, ಸಮವಾಗಿದೆ. ಸೊ ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಆಯ್ತಲ್ವಾ, ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ನಾನು 4ನೇ ವೈರ್ ಕೂಡ ಇಲ್ಲಿ ರೆಡ್ ಕಲರ್ ವೈರ್ನೇ ತೊಗೊಂಡಿದ್ದೀನಿ. ನೋಡಿ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋದಕ್ಕೆ ರನ್ನಿಂಗ್ ವೈರು ಮಡಚಬಾರ್ದು. ನೋಡಿ ಈ ವೈರ್ನ ಹೀಗೆ ಕೆಳಭಾಗದಲ್ಲಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ ಉಲ್ಟಾ ವೈರು ಎಡಭಾಗದಲ್ಲಿ ಬರೋ ರೀತಿ ಇಟ್ಕೊಂಡು ನೋಡಿ ಇದನ್ನು ನೀವು 2 ರೀತಿ ಹಾಕ್ಕೋಬೋದು. ನೋಡಿ ಈಸಿ ಮೆಥಡ್ ಇದು. ಹೀಗೆ ಈ ರೀತಿ ಒಂದು ರೀತಿ ಹಾಕ್ಕೋಬೋದು. ನೋಡಿ ಇದಿದೆಯಲ್ಲ, ಹೀಗೆ ಮಡಚಿ ಈ ರೀತಿ ಒಂದು ರೀತಿ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟು ಆ ರೀತಿ ಹಾಕ್ಕೋಬೋದು. ಸೊ ನಾನು ನೆಕ್ಸ್ಟ್ ನಾಟಿಗೆ ತೋರಿಸ್ಕೊಡ್ತೀನಿ. ನೋಡಿ ಫಸ್ಟು ಇದನ್ನು ಈ ವೈರ್ ಇದೆಯಲ್ಲ ಹೀಗೆ ಮಡಚ್ಕೊಳ್ಳಿ. ಹೀಗೆ ಮಡಚ್ಕೊಂಡು ಮತ್ತೆ ಇದನ್ನು ರಿವರ್ಸ್ ಬಲಭಾಗಕ್ಕೆ ತೊಗೋಬೇಕು. ಫಸ್ಟು ಉಲ್ಟಾ ತೊಗೊಂಡು ಎಡಭಾಗಕ್ಕೆ ತೊಗೊಂಡು ಮತ್ತೆ ಮಡಚ್ಕೊಂಡು ಬಲಭಾಗಕ್ಕೆ ತೊಗೋಬೇಕು. ನೋಡಿ ಈ ರೀತಿ ಎಸ್ ಶೇಪಲ್ಲಿ ಬರಬೇಕು. ಇವಾಗ ಈ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೊಂಡು ಇಲ್ಲಿ ಉಲ್ಟಾ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇದು ಉಲ್ಟಾ ನಾಟ್, ಶಿವನ್ ಕಣ್ ನಾಟ್ ಬಂದಿದೆ. ಸೊ ಇವಾಗ ಈ ವೈರ್ನ ಚೆಕ್ ಮಾಡ್ಕೊಳ್ಳೋಣ. ಸಮವಾಗಿದೆ. ಸೊ ನೋಡಿ ಶಿವನ್ ಕಣ್ ನಾಟ್ ಆಯ್ತಲ್ವಾ. ಇವಾಗ ಶಿವನ್ ಕಣ್ ನಾಟ್ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಬಾಕ್ಸ್ ನಾಟ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ರೆಡ್ ಕಲರ್ ವೈರ್ನೇ ತೊಗೊಂಡಿದ್ದೀನಿ. ಸೊ ಒಂದು ನಾಟ್ ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ನಾಟ್ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಸಮವಾಗಿದೆ. ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಆಯ್ತಲ್ವಾ. ಈಗ ಮತ್ತೆ ನಾನಿಲ್ಲಿ ಒಂದು ನಾಟು ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗಿಟ್ಕೊಂಡು ಕೆಳಭಾಗದಲ್ಲಿ ಇಟ್ಕೊಂಡು ಇದೆಯಲ್ಲ ನೋಡಿ, ಫಸ್ಟು ನಾನು ಈ ರೀತಿ ಹಾಕ್ಕೊಳ್ಳೋದನ್ನು ತೋರಿಸ್ಕೊಟ್ಟಿದ್ದೀನಲ್ವ. ಇವಾಗ ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ ನೋಡಿ. ಇದೆಯಲ್ವಾ, ನೋಡಿ ಹೀಗಿಟ್ಕೊಂಡು ಇದನ್ನು ಹೀಗೆ ಮಡಚಬೇಕು. ಇವಾಗ ನೋಡಿ ಎಸ್ ಶೇಪಲ್ಲಿ ಬಂದಿದೆ. ಇದನ್ನು ನಾನು ಫಸ್ಟ್ ತೋರಿಸ್ಕೊಟ್ನಲ್ಲ ಅದೇ ಈಸಿ ಮೆಥಡು.
ನೋಡಿ ಹೀಗೆ ನಾವು ಫಸ್ಟ್ ಲೈನಲ್ಲಿ ಮಾತ್ರ ಪ್ರತಿಯೊಂದು ವೈರನ್ನು ಜಾಯಿನ್ ಮಾಡ್ಕೋತೀವಲ್ವ, ಪ್ರತಿಯೊಂದು ವೈರನ್ನು ಅಪ್ ಆ್ಯಂಡ್ ಡೌನ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಹೆಚ್ಚು ಕಮ್ಮಿ ಆಗಿರೋದನ್ನು ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ಫಿನಿಶಿಂಗ್ ಆಗಬೇಕಾದ್ರೆ, ಬ್ಯಾಕ್ ಫಿನಿಶಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ವೈರ್ ಜಾಯಿನ್ ಮಾಡ್ಕೋಬೇಕಾಗತ್ತೆ, ಎಕ್ಸ್ಟ್ರಾ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ ನೀವು. ಸೊ ಹಾಗಾಗಿ ಫಸ್ಟೇ ನೀವು ಇಲ್ಲೇ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಸಮವಾಗಿ ವೈರ್ ತೊಗೊಂಡ್ರೆ ನೀವು ಫಿನಿಶಿಂಗ್ ಮಾಡಬೇಕಾದ್ರೆ ಸಮವಾಗೇ ಬರುತ್ತೆ. ನೋಡಿ ಈ ರೀತಿ ಸಮವಾಗಿರಬೇಕು. ಇವಾಗ ನೋಡಿ ಇಲ್ಲಿ ನಾನು 6 ಪೀಸ್ ವೈರ್ನ ರೆಡ್ ಕಲರಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡಿದ್ದೀನಲ್ವ, ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋಬೇಕು. ಇಲ್ಲಿ ನಾನು ಮಿಲ್ಕ್ ವೈಟ್ ಕಲರು ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಇದು ಸಮವಾಗಿದೆ. ಇವಾಗ ಇನ್ನೂ ಒಂದು ಪೀಸು ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ನೇ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಬಾಕ್ಸ್ ನಾಟ್ ಆಯ್ತಲ್ವ, ಶಿವನ್ ಕಣ್ ನಾಟ್ ಹಾಕ್ಕೋಬೇಕೀಗ. ನೋಡಿ ಇದಿದೆಯಲ್ವ, ಈ ಮೆಥಡೇ ನಿಮಗೆ ಈಸಿ ಮೆಥಡು. ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು, ಅದೇ ರೀತಿಯೇ ಹಾಕ್ಕೋಬೇಕು. ಆವಾಗಲೇ ನಮಗೆ ಶಿವನ್ ಕಣ್ ನಾಟು ಕ್ಲೀನಾಗಿ ಬರೋದು. ನೋಡಿ ಇದು ಶಿವನ್ ಕಣ್ ನಾಟು. ಇವಾಗ ನೋಡಿ ಇದಾಯ್ತಲ್ವ, ಇದಾದಮೇಲೆ ಮತ್ತೆ ನಾನಿಲ್ಲಿ ಒಂದು ಬಾಕ್ಸ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೋಡಿ 2 ಪೀಸು ಮಿಲ್ಕ್ ವೈಟ್ ಕಲರು ವೈರ್ನ ಜಾಯಿನ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ 6 ಪೀಸ್ ವೈರ್ನ ನಾನು ರೆಡ್ ಕಲರ್ ವೈರಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಇವಾಗ ಮತ್ತೆ ಇಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಿದ್ದೀನಿ. ನೋಡಿ ಇದು ಶಿವನ್ ಕಣ್ ನಾಟ್. ನಾವು ವೈರು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ರೆ ನಮಗೆ ಸೆಂಟ್ರ್ ಕರೆಕ್ಟಾಗಿ ಬರುತ್ತೆ, ವೈರು ಸಮ ಬರುತ್ತೆ. ಈಗ ನೋಡಿ ಒಂದು ಶಿವನ್ ಕಣ್ ನಾಟ್ ಆಯ್ತಲ್ವಾ, ಇವಾಗ ಒಂದು ಬಾಕ್ಸ್ ನಾಟ್ ಹಾಕೋತೀನಿ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಬೇಸಿಕ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದನ್ನೊಂದು ಸತಿ ನೋಡ್ಬೋದು. ನೋಡಿ ಸಮವಾಗಿದೆ. ಇವಾಗ ಇಲ್ಲಿ ಒಂದು ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ. ಇದು ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟು ಫ್ರೆಂಡ್ಸ್, ಇದು ಮಾರ್ಕೆಟ್ ಬ್ಯಾಸ್ಕೆಟ್, ಇದು ತುಂಬ ದೊಡ್ಡ ಸೈಜ್ ಬರುತ್ತೆ.
ಸೊ ಇದು ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟು ಫ್ರೆಂಡ್ಸ್. ಇದು ಮಾರ್ಕೆಟ್ ಬ್ಯಾಸ್ಕೆಟು, ತುಂಬ ದೊಡ್ಡ ಸೈಜ್ ಬರುತ್ತೆ. ಸ್ಟಾರ್ಟಿಂಗ್ ಹಾಕೋ ಅಂಥವ್ರು ಬಿಗಿನರ್ಸು ಡೈರೆಕ್ಟಾಗಿ ಇಷ್ಟು ದೊಡ್ಡ ಬ್ಯಾಸ್ಕೆಟ್ನ ಶಿವನ್ ಕಣ್ಣಾಟಲ್ಲಿ ಹಾಕೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಬಿಗಿನರ್ಸ್ಗೆ ಅಂದ್ಬಿಟ್ಟು ನಾನು ಮಿನಿ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೀನಿ. ಸೊ ನಾರ್ಮಲ್ ನಾಟು, ಬಾಕ್ಸ್ ನಾಟು ಮತ್ತು ಶಿವನ್ ಕಣ್ಣಾಟು, ಸ್ಟಾರ್ ಬ್ಯಾಸ್ಕೆಟು, ಆಮ್ಲಾ ನಾಟು, ಇದೆಲ್ಲ ನಾನು ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಫಸ್ಟು ಟ್ರೈ ಮಾಡಿ. ಶಿವನ್ ಕಣ್ಣು ನಾಟ್ ಹಾಕುವಂಥವ್ರು ಶಿವನ್ ಕಣ್ಣು ನಾಟು ಮಿನಿ ಬ್ಯಾಸ್ಕೆಟ್ನ ಫಸ್ಟು ಟ್ರೈ ಮಾಡಿ, ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗು ಶಿವನ್ ಕಣ್ಣು ನಾಟು ನಾನು ಡೈರೆಕ್ಟಾಗಿ ದೊಡ್ಡ ಬ್ಯಾಸ್ಕೆಟ್ ಹಾಕ್ತೀನಿ ಅನ್ನೋರಿಗೆ ತುಂಬ ಕಷ್ಟ ಆಗುತ್ತೆ ನಾಟ್ ಹಾಕೋದಕ್ಕೆ. ಬಾಕ್ಸ್ ನಾಟ್ ಹಾಕ್ಕೋಬೋದು, ಉಲ್ಟಾ ನಾಟ್ ಹಾಕ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನೀವು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕಿದ್ರೆ ಬೆಟರ್. ಇವಾಗ ನೋಡಿ 6 ಪೀಸು ನಾವಿಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಾನು ಮಿಲ್ಕ್ ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕೋಬೇಕು. ಇವಾಗ ನೋಡಿ, ಇಲ್ಲಿ 2 ಪೀಸು ಮಿಲ್ಕ್ ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದಾಯ್ತಲ್ವ. ಇವಾಗ ನೆಕ್ಸ್ಟು 6 ಪೀಸ್ ವೈರ್ನ ನಾವು ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ಶಿವನ್ ಕಣ್ಣು ನಾಟ್ ಹಾಕೋತಾ ಇದ್ದೀನಿ.
ಈಗ ನೆಕ್ಸ್ಟು ಬಾಕ್ಸ್ ನಾಟು. ಈಗ ರೆಡ್ ಕಲರ್ ಲಾಸ್ಟ್ ವೈರು ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಆಯ್ತಲ್ವಾ. ಇವಾಗ ನೋಡಿ ಇಲ್ಲಿ 6 ಪೀಸ್ ವೈರ್ನ ರೆಡ್ ಕಲರ್ ವೈರ್ ತೊಗೊಂಡು ಜಾಯಿನ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ. ಮಿಲ್ಕ್ ವೈಟ್ ಕಲರು ವೈರ್ನ ತೊಗೊಂಡು ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. 6 ಪೀಸು ರೆಡ್ ಕಲರ್ ವೈರ್ ತೊಗೊಂಡ್ರೆ 2 ಪೀಸು ಮಿಲ್ಕ್ ವೈಟ್ ಕಲರು ವೈರ್ನ ತೊಗೊಂಡು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಆಯಿತು. ನೆಕ್ಸ್ಟ್ ನೋಡಿ ರೆಡ್ ಕಲರ್ ವೈರ್ನ ತೊಗೊತಾ ಇದ್ದೀನಿ. ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಶಿವನ್ ಕಣ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಶಿವನ್ ಕಣ್ ನಾಟ್ ಆದಮೇಲೆ ನೆಕ್ಸ್ಟ್ ಒಂದು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ.
ನೋಡಿ ಇವಾಗ ಇನ್ನೊಂದು ವೈರ್ನ ತೊಗೊಂಡು ಶಿವನ್ ಕಣ್ಣು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಈಗ ನಾನು ಚೆಕ್ ಮಾಡ್ಕೊತಾ ಇದ್ದೀನಲ್ಲ, ವೈರು ನನಗೆ ಸಂಬಾಗಿ ಬರ್ತಾಯಿದೆ. ನೋಡಿ ಇಲ್ಲಿ 6 ಪೀಸ್ ವೈರು ನಾನು ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಿಲ್ಕ್ ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ಣು ನಾಟ್ ಬರಬೇಕು. ನೋಡಿ ಇಲ್ಲಿ ಇನ್ನೊಂದು ಮಿಲ್ಕ್ ವೈಟ್ ಕಲರ್ ವೈರ್ನ ತೊಗೊಂಡು ಶಿವನ್ ಕಣ್ಣು ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಇವಾಗ 2 ಪೀಸ್ ವೈರು ಮಿಲ್ಕ್ ವೈಟ್ ಕಲರ್ ಆಯ್ತಲ್ವಾ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ಮತ್ತೆ 6 ರೆಡ್ ಕಲರ್ ವೈರ್ ಬರುತ್ತೆ. ನೋಡಿ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕೋತಾ ಇದ್ದೀನಿ. ನೋಡಿ ನೆಕ್ಸ್ಟು ನಾನಿಲ್ಲಿ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಶಿವನ್ ಕಣ್ಣು ನಾಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಇದು ಲಾಸ್ಟ್ ವೈರು. ನಾವಿವಾಗ ಇದನ್ನು ಜಾಯಿನ್ ಮಾಡಿಕೊಂಡ್ರೆ 38 ಪೀಸ್ ವೈರು ಜಾಯಿನ್ ಮಾಡ್ಕೊಂಡಿದ್ದೀವಿ.
ಈಗ ನೋಡಿ ಇಲ್ಲಿ ನಾನು ಲಾಸ್ಟಲ್ಲಿ ಶಿವನ್ ಕಣ್ ನಾಟ್ ಬಂದಿದೆ ನನಗೆ. ನೋಡಿ ಹೀಗೆ ನೋಡಿ, ಈ ರನ್ನಿಂಗ್ ವೈರ್ ಇದೆಯಲ್ವಾ, ಇದು ಫಸ್ಟು ನಾವು ರನ್ನಿಂಗ್ ವೈರು ಅಳತೆ ತೊಗೊಂಡು ಬಿಟ್ಕೊಂಡಿದ್ದೀವಲ್ವ, ಆ ವೈರು ನೋಡಿ ಹೀಗೆ ಮಡಚ್ಕೊಂಡು ಇದೇ ರನ್ನಿಂಗ್ ವೈರ್ ಫಸ್ಟ್ ನಾವು ಅಳತೆ ತೊಗೊಂಡಿದ್ವಲ್ಲ ಅದೇ ರನ್ನಿಂಗ್ ವೈರ್ ಅಳತೆಗೆ ನಾವು ಈ ವೈರ್ನ ಕಟ್ ಮಾಡ್ಕೋಬೇಕು. ಇದು ಎಂಡಿಂಗ್ ವೈರು 38 ಪೀಸ್ ವೈರ್ ಜಾಯಿನ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಆವಾಗ ಈ ಕಡೆ ರನ್ನಿಂಗ್ ವೈರು ಈ ಕಡೆ ರನ್ನಿಂಗ್ ವೈರ್ ಎರಡು ಸಮವಾಗಿ ಬರುತ್ತೆ. ಸೊ ನೋಡಿ ಇವಾಗ ಫಸ್ಟ್ ಲೈನ್ ಜಾಯಿನ್ ಮಾಡಿದ್ದಾಯ್ತಲ್ವಾ, ಇಲ್ಲಿ ನೀವು ನೋಡ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ ಲೈನ್ನ. ಇಲ್ಲಿ ನೋಡಿ ಎಂಡಿಂಗಲ್ಲಿ ನನಗೆ ಶಿವನ್ ಕಣ್ ನಾಟಿಗೆ ಎಂಡ್ ಆಗಿದೆ. ಲೈನ್ ಎಂಡ್ ಆಗಬೇಕಾದ್ರೆ ಶಿವನ್ ಕಣ್ ನಾಟಿಗೆ ಎಂಡ್ ಆಗಿದೆ. ಇವಾಗ ಫಸ್ಟ್ ಲೈನ್ ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ವಾ, ಇವಾಗ ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಸೆಕೆಂಡ್ ಲೈನಿಗೆ ನಾನಿಲ್ಲಿ ಮಿಲ್ಕ್ ವೈಟ್ ಕಲರು ವೈರ್ನೇ ತೊಗೊಂಡಿದ್ದೀನಿ ರನ್ನಿಂಗ್ ವೈರಾಗಿ. ನೋಡಿ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರು ನಾವು ಅಳತೆ ತೊಗೊಂಡಿದ್ದೀವಲ್ವ, ಅದೇ ರನ್ನಿಂಗ್ ವೈರ್ ಅಳತೆ ತೊಗೋಬೇಕು. ನೋಡಿ ಅದೇ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಇಲ್ಲಿಗೆ ನಾವು ಮಡಚ್ಕೋಬೇಕು. ನೋಡಿ ಹೇಗೆ ಇವಾಗ ಈ ಫಸ್ಟು ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ ಇದೆಯಲ್ಲ, ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಇದು ಫಸ್ಟ್ ಲೈನ್ ಅಂತ ಗೊತ್ತಾಗೋದಕ್ಕೆ ಈ ರೀತಿ ನಾಟ್ ಹಾಕ್ಕೋಬೇಕು. ಸೊ ನೀವು ಇನ್ ಕೇಸ್ ಅರ್ಧದಲ್ಲಿ ಏನಾದರೂ ಬಿಟ್ಟು ಹೋದ್ರೂ ನೀವು ಈ ಕಡೆ ಸೈಡಲ್ಲಿ ಎಷ್ಟು ಲೈನ್ಸ್ ಹಾಕಿರ್ತೀರ ಈ ಕಡೆ ಸೈಡಲ್ಲಿ ಅಷ್ಟೇ ಲೈನ್ಸ್ ಹಾಕ್ಕೋಬೇಕಾಗತ್ತೆ. ನೀವು ಅರ್ಧದಲ್ಲಿ ಬಿಟ್ಟೋದ್ರು ನೀವು ಯಾವ ಕಡೆ ಎಷ್ಟು ಲೈನ್ಸ್ ಹಾಕಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಸೆಕೆಂಡ್ ಲೈನ್ ಹಾಕೋದು. ಇದು ರನ್ನಿಂಗ್ ವೈರ್ ನಾನು ಮಡ್ಚ್ಕೊಂಡಿದ್ದೀನಲ್ಲ, ಮಡ್ಚ್ಕೊಂಡಿರೋದು ಎಡಭಾಗದಲ್ಲಿ ಬರಬೇಕು, ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು, ಈ ರೀತಿ ಬರಬೇಕು. ಇವಾಗ ನೋಡಿ ಫಸ್ಟ್ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವಿಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಲೈನಲ್ಲಿ ನಮಗೆ ಬಾಕ್ಸ್ ನಾಟ್ ಎಲ್ಲಿ ಬಂದಿದೆ, ಸೆಕೆಂಡ್ ಲೈನಲ್ಲಿ ಅಲ್ಲಿ ಶಿವನ್ ಕಣ್ ನಾಟ್ ಬರಬೇಕು. ಫಸ್ಟ್ ಲೈನಲ್ಲಿ ಶಿವನ್ ಕಣ್ ನಾಟ್ ಎಲ್ಲಿ ಬಂದಿದೆ ಅಲ್ಲಿ ನಮಗೆ ಬಾಕ್ಸ್ ನಾಟ್ ಬರಬೇಕು ಸೆಕೆಂಡ್ ಲೈನಲ್ಲಿ. ಇವಾಗ ನೋಡಿ ಹೀಗಿದೆಯಲ್ವಾ, ಹೀಗಿಟ್ಕೊಂಡು ನೋಡಿ ಇದು ಮಡ್ಚ್ಕೊಂಡಿದ್ದೀವಲ್ವಾ, ಇದನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೋಡಿ ಇದು ಫಸ್ಟ್ ನಾಟಲ್ಲಿ ಬಂದಿರೋ ವೈರು, ಇಲ್ಲಿ ನಾವು ಶಿವನ್ ಕಣ್ ನಾಟ್ ಹಾಕ್ಕೊಬೇಕು. ನಾವು ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬಾಕ್ಸ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಲೈನಲ್ಲಿ. ಈಗ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಶಿವನ್ ಕಣ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಮೂರನೇ ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ನಾವಿಲ್ಲಿ ಬಾಕ್ಸ್ ನಾಟ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ರನ್ನಿಂಗ್ ವೈರು ನಾವು ಅಳತೆ ತೊಗೊಂಡಿದ್ವಲ್ವ, ಈ ರನ್ನಿಂಗ್ ವೈರ್ನ ಚೆಕ್ ಮಾಡ್ಕೊಳ್ಳಿ ಸಮವಾಗಿದೆಯಾ ವೈರ್ ಅಂತ. ನೋಡಿ ಸಮವಾಗಿದೆ, ಇಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಸಮವಾಗಿದೆ. ಇವಾಗ ನೋಡಿ ಇಲ್ಲಿ ಸೆಕೆಂಡ್ ನೋಟು ನಮಗೆ ಬಾಕ್ಸ್ ನಾಟ್ ಬರುತ್ತೆ. ಸೊ ಇಲ್ಲಿಂದ ನಮಗೆ ಬೇಗ ಹಾಕ್ಕೋಬೋದು ಫ್ರೆಂಡ್ಸ್. ಯಾಕೆ ಅಂದರೆ ನಾವಿಲ್ಲಿ ವೈರ್ನ ಚೆಕ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ. ಫಸ್ಟ್ ಲೈನಲ್ಲಿ ಮಾತ್ರ ನಾವು ವೈರು ಹೆಚ್ಚು ಕಮ್ಮಿ ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಲೈನಿಂದ ಚೆಕ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ. ಸೊ ಇಲ್ಲಿಂದ ನಾವು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಿವನ್ ಕಣ್ ನಾಟ್ ಬಂದಿದೆ ನಮಗೆ. ನೋಡಿ ಈ ರೀತಿ ಬಂದರೆ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ. ಇವಾಗ ಇಲ್ಲಿ ಮತ್ತೆ ನಾನು ಶಿವನ್ ಕಣ್ ನಾಟ್ನ ಹಾಕ್ಕೋಬೇಕು. ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು, ಹೀಗೆ ಮಡಚ್ಕೋಬೇಕು. ಮಡಚ್ಕೊಂಡು ನೋಡಿ ರನ್ನಿಂಗ್ ವೈರು ಮೇಲ್ಭಾಗಕ್ಕೆ ತೊಗೋಬೇಕು. ತೊಗೊಂಡು ಈಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಬಂದಿದೆ, ಇದು ಶಿವನ್ ಕಣ್ ನಾಟು. ಒಂದು ಲೈನಲ್ಲಿ ಈ ರೀತಿ ಬಂದರೆ ಇನ್ನೊಂದು ಲೈನಲ್ಲಿ ಈ ರೀತಿ ಬರುತ್ತೆ.
ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ಸೊ ಫಸ್ಟ್ ಲೈನಲ್ಲಿ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ವ, ಸೆಕೆಂಡ್ ಲೈನ್ ಹಾಕೋವರೆಗೂ ಫಸ್ಟ್ ಲೈನಲ್ಲಿರೋ ನಾಟು ಸ್ವಲ್ಪ ಲೂಸ್ ಆಗಿರುತ್ತೆ. ನೀವು ಸೆಕೆಂಡ್ ಲೈನ್ ಹಾಕ್ಕೋಬೇಕಾದ್ರೆ ಆ ನಾಟ್ನ ಸ್ವಲ್ಪ ಟೈಟ್ ಮಾಡಿಕೊಂಡು ಸೆಕೆಂಡ್ ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ಯಾವ ರೀತಿ ಬಂದಿದೆ, ಇಲ್ಲಿ ಅದೇ ರೀತಿ ಬಂದಿದೆ. ಈಗ ಮತ್ತೆ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಆಯ್ತಲ್ವಾ, ನೆಕ್ಸ್ಟ್ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ನೋಡಿ ಈ ರೀತಿ. ಇಲ್ಲಿ ನೋಡಿ ನಾನು ಇಲ್ಲೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನೋಡಿ ಬಾಕ್ಸ್ ನಾಟು ಮತ್ತು ಶಿವನ್ ಕಣ್ಣು ನಾಟ್ನ ಯಾವ ರೀತಿ ಐಡೆಂಟಿಫೈ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಇದು ಬಾಕ್ಸ್ ನಾಟ್ ಹಾಕ್ಕೊಂಡಾಗ ನಮಗೆ ಈ ನಾಟ್ ಹಾಕ್ಕೊಂಡ್ಮೇಲೆ ವೈರ್ ಇದೆಯಲ್ಲ, ಈ ವೈರು ಬಲಭಾಗದಲ್ಲಿ ಬರುತ್ತೆ. ನೋಡಿ ಈ ರೀತಿ ಬಲಭಾಗದಲ್ಲಿ ಬರುತ್ತೆ. ಇದು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಾಗ ನಾಟ್ ಹಾಕ್ಕೊಂಡ್ಮೇಲೆ ಈ ವೈರ್ ಇದೆಯಲ್ಲ, ಈ ವೈರು ಎಡಭಾಗದಲ್ಲಿ ಬರುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ ಫಸ್ಟ್ ನಾವು ಶಿವನ್ ಕಣ್ಣು ನಾಟ್ ಹಾಕ್ಕೊಂಡ್ವಿ, ನಮ್ಗೆ ಇಲ್ಲಿ ಎಡಭಾಗದಲ್ಲಿ ಬಂದಿದೆ. ಇಲ್ಲಿ ಸೆಕೆಂಡ್ ನಾಟು ನಾವು ಬಾಕ್ಸ್ ನಾಟ್ ಹಾಕ್ಕೊಂಡ್ವಿ, ನಮ್ಗೆ ಇಲ್ಲಿ ಬಲಭಾಗದಲ್ಲಿ ಬಂದಿದೆ. ಈ ರೀತಿ ನೀವು ಐಡೆಂಟಿಫೈನ ಮಾಡ್ಕೋಬೋದು. ನೋಡಿ ಇದು ಬಾಕ್ಸ್ ನಾಟು, ಇದು ಶಿವನ್ ಕಣ್ಣು ನಾಟು. ಎಡಭಾಗದಲ್ಲಿ ವೈರ್ ಬಂದರೆ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಿದ್ದೀರಾ ಅಂತ, ಬಲಭಾಗದಲ್ಲಿ ವೈರ್ ಬಂದರೆ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀರಾ ಅಂತ. ಅದೇ ರೀತಿ ರನ್ನಿಂಗ್ ವೈರ್ ಕೂಡ ಅಷ್ಟೇ. ನೋಡಿ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಾಗ ಈ ವೈರು ಮೇಲ್ಭಾಗದಲ್ಲಿ ಬರುತ್ತೆ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. ಇವಾಗ ನೋಡಿ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೋತೀನಿ. ಬಾಕ್ಸ್ ನಾಟ್ ಹಾಕ್ಕೊಂಡಾಗ ವೈರು ನಮಗೆ ರನ್ನಿಂಗ್ ವೈರು ಕೆಳಭಾಗದಲ್ಲಿ ಬರುತ್ತೆ. ಸೊ ಆ ರೀತಿ ನೀವು ಶಿವನ್ ಕಣ್ಣು ನಾಟು ಬಾಕ್ಸ್ ನಾಟ್ನ ಐಡೆಂಟಿಫೈ ಮಾಡ್ಕೋಬೋದು. ನೋಡಿ ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಈ ವೈರು ಕೆಳಭಾಗದಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಗುರುತಿಸ್ಕೋಬೋದು ಶಿವನ್ ಕಣ್ಣು ನಾಟ್ ಯಾವುದು, ಬಾಕ್ಸ್ ನಾಟ್ ಯಾವುದು ಅನ್ನೋದನ್ನು. ಸೊ ತುಂಬ ಜನಕ್ಕೆ ಈ ರೀತಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಈ ರೀತಿ. ಇವಾಗ ಇದು ಶಿವನ್ ಕಣ್ಣು ನಾಟು, ಇದು ಬಾಕ್ಸ್ ನಾಟು. ಬಲಭಾಗದಲ್ಲಿ ಬಂದರೆ ಬಾಕ್ಸ್ ನಾಟು, ಎಡಭಾಗದಲ್ಲಿ ಬಂದರೆ ಶಿವನ್ ಕಣ್ಣು ನಾಟು. ಸೊ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಹಾಕೋದಂತ. ಇಲ್ಲಿಂದ ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿಂದ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ.
ಇವಾಗ ನೋಡಿ 2 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಲೈನಲ್ಲಿ ಬಿಟ್ಟಿದ್ದೀವಲ್ವ ರನ್ನಿಂಗ್ ವೈರು, ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾವಿಲ್ಲಿ ಸೆಕೆಂಡ್ ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನೋಡಿ ಫಸ್ಟ್ ಲೈನಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಲೈನಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡು ಲೈನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಲೈನಲ್ಲಿ ನಮಗೆ ಎಂಡಿಂಗಲ್ಲಿ ಶಿವನ್ ಕಣ್ ನಾಟ್ ಬಂದಿತ್ತು. ಸೆಕೆಂಡ್ ಲೈನಲ್ಲಿ ನಮಗೆ ಎಂಡಿಂಗಲ್ಲಿ ಬಾಕ್ಸ್ ನಾಟ್ ಬಂದಿದೆ. ಸೊ ಇದೇ ರೀತಿಯೇ ಬರುತ್ತೆ. ಸೊ ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ 3ನೇ ಲೈನಿಗೆ ನಾನು ಮಿಲ್ಕ್ ವೈಟ್ ಕಲರು ವೈರ್ನ ರನ್ನಿಂಗ್ ವೈರಾಗಿ ತೊಗೋತಾ ಇಲ್ಲ, ರೆಡ್ ಕಲರ್ ವೈರ್ನ ರನ್ನಿಂಗ್ ವೈರಾಗಿ ತೊಗೋತಾ ಇದ್ದೀನಿ. ನೋಡಿ ಈ 2ನೇ ಲೈನಲ್ಲಿ ರನ್ನಿಂಗ್ ವೈರು ಮಡಚ್ಕೊಂಡಿದ್ವಲ್ಲ, ಅಳತೆ ತೊಗೊಂಡು ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾನು ಈ ರೆಡ್ ಕಲರ್ ವೈರ್ನ ಮಡಚ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ ಇಲ್ಲಿ ನಮಗೆ ಶಿವನ್ ಕಣ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ವ, 3ನೇ ಲೈನಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸಮವಾಗಿದೆ. ಸೊ ಈಗ ಇಲ್ಲಿ ಬಾಕ್ಸ್ ನಾಟ್ ಬಂದಿದೆಯಲ್ಲ, ಇದನ್ನು ನಾವು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ನೋಡಿ ಶಿವನ್ ಕಣ್ ನಾಟ್ ಆಯಿತು. ಇವಾಗ ನೆಕ್ಸ್ಟು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಸೊ ಈಗ ನೋಡಿ ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೋತಾ ಇದ್ದೀನಿ. ಈ ವೈರ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಮೆಜರ್ಮೆಂಟ್ ತೊಗೊಂಡು, ಈ ಪೂರ್ತಿ ವೈರು ಬರೀ ಬೇಸಿಗೆ ಮಾತ್ರ ಅಲ್ಲ, ಪೂರ್ತಿ ಬ್ಯಾಸ್ಕೆಟಿಗೆ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿರೋದು. ಈ ವಿಡಿಯೋದಲ್ಲಿ ಬರೀ ಬೇಸ್ನ ಮಾತ್ರ ನಾನು ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇದ್ರದ್ದು ಎತ್ತರ ಕೂಡ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನೋಡಿ ಇವಾಗ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮಗೇನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಇಲ್ಲಿಂದ ನಾನು ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ.
ಇವಾಗ ನೋಡಿ ಮೂರನೇ ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ನೋಡಿ 4ನೇ ಲೈನಿಗೆ ಕೂಡ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ ಆಗಿ ತಗೋತಾ ಇದ್ದೀನಿ. ನೋಡಿ ಈ ವೈರ್ ಅಳತೆ ತಗೊಂಡು ಇಲ್ಲಿಗೆ ಮಡಚ್ಕೋಬೇಕು. ಮತ್ತು ನೋಡಿ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಈಗ ಹೀಗೆ ಇಟ್ಕೊಂಡು ಇಲ್ಲಿ ನಾವು ಶಿವನ್ ಕಣ್ ನಾಟ್ನ ಹಾಕ್ಕೋಬೇಕು. ನಮಗೆ 3ನೇ ಲೈನಲ್ಲಿ ಬಾಕ್ಸ್ ನಾಟ್ ಬಂದಿದೆ. ಸೊ ನಾವಿವಾಗ 4ನೇ ಲೈನಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನೀವು ಬೇಸಲ್ಲಿ ಎಷ್ಟು ಲೈನ್ ಹಾಕ್ಕೋತೀರಾ ಅಷ್ಟು ಲೈನಿಗೂ ನೀವು ಇದೇ ರೀತಿಯೇ ಹಾಕ್ಕೋಬೇಕಾಗುತ್ತೆ. ಒಂದು ಲೈನಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡಿದ್ರೆ 2ನೇ ಲೈನಲ್ಲಿ ನೀವು ಶಿವನ್ ಕಣ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ರನ್ನಿಂಗ್ ವೈರ್ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ನೋಡಿ ಇವಾಗ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು, ಇಲ್ಲಿ ಯಾವ ರೀತಿ ಲೈನ್ನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಲೈನ್ನ ಎಂಡ್ ಮಾಡಬೇಕಂತ ನಾನು ಇಲ್ಲಿವರೆಗೂ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿಂದ ನಾನು ವಿಡಿಯೋನ ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಸೊ ಈ ಲೈನ್ ಹಾಕ್ಕೊಳ್ಳೋದು, ಲೈನ್ ಎಂಡ್ ಮಾಡೋದು ಮತ್ತು ಲೈನ್ ಸ್ಟಾರ್ಟ್ ಮಾಡೋದು ಪ್ರತಿಯೊಂದನ್ನು ನಾನು ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಇಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಲೈನ್ ಬಾಕ್ಸ್ ನಾಟು, ಅದ್ರ ನೆಕ್ಸ್ಟ್ ಲೈನ್ ಶಿವನ್ ಕಣ್ ನಾಟು. ಇದೇ ರೀತಿಯೇ ನಾವು ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಶಿವನ್ ಕಣ್ ನಾಟಲ್ಲಿ ಸ್ಟಾರ್ಟ್ ಮಾಡಿದರೆ ಲೈನ್ ಎಂಡ್ ಆಗಬೇಕಾದ್ರೆ ಬಾಕ್ಸ್ ನಾಟಲ್ಲಿ ಎಂಡ್ ಆಗುತ್ತೆ. ನೀವು ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬಾಕ್ಸ್ ನಾಟಲ್ಲಿ ಸ್ಟಾರ್ಟ್ ಮಾಡಿದರೆ ಲೈನ್ ಎಂಡ್ ಆಗಬೇಕಾದ್ರೆ ಶಿವನ್ ಕಣ್ ನಾಟಲ್ಲಿ ಎಂಡ್ ಆಗುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ. ಸೊ ಇವಾಗ ಇಲ್ಲಿಂದ ನಾನು ವಿಡಿಯೋನ ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಸೈಡಲ್ಲಿ ನಾನು ಏನು ಬೇಸ್ ಹಾಕ್ತಾಯಿದ್ದೀನಿ ಇದನ್ನು ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇಲ್ಲಿಂದ ನಾನು ವಿಡಿಯೋ ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಲೈನ್ ಎಂಡ್ ಮಾಡ್ಕೊಳ್ಳೋದು, ಲೈನ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಎರಡನ್ನೂ ಅಷ್ಟೇ ಪೂರ್ತಿಯಾಗಿ ನಾನು ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಇನ್ನೂ 6 ಲೈನು ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೋತೀನಿ. ಅಂದರೆ ಟೋಟಲಾಗಿ 6 ಲೈನು. ಇವಾಗ ಇದು 2ನೇ ಲೈನ್ ತೊಗೋತಾ ಇದ್ದೀನಿ. ಇನ್ನೂ 4 ಲೈನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊತೀನಿ. ಅದಾದಮೇಲೆ 2 ಲೈನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ನಾನು ಎಂಡ್ ಮಾಡ್ತೀನಿ. ಸೊ ಇವಾಗ ಇಲ್ಲಿಂದ ನಾನು ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಪೂರ್ತಿ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈ ಕಡೆ ಸೈಡಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿಂದ ನಾನು ಇಲ್ಲಿ ಮೇಲ್ಭಾಗದಲ್ಲಿ ಏನು ಹಾಕ್ತೀನಿ ಲೈನ್ಸು ನಾನು ಪೂರ್ತಿಯಾಗಿ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ.
ಇವಾಗ ನೋಡಿ ಇಲ್ಲಿ 1 2 3 4 5 6 7 8 ಲೈನು ನಮಗೆ ಬೇಸಾಗಿದೆ. ಈಗ ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ನಲ್ವಾ, ಇವಾಗ ನೋಡಿ ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಇನ್ನೂ 2 ಲೈನು ಈ ಕಡೆ ಸೈಡಲ್ಲಿ ನಾನು ಹಾಕೋತೀನಿ. ಸೊ ನೋಡಿ ಇಲ್ಲಿ ಶಿವನ್ಕಂಡ್ ನಾಟ್ ಬಂದಿದೆಯಲ್ವಾ, ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ನಾನು ಲೈನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ನೋಡಿ ಈ ರೀತಿ ನೀವು ರನ್ನಿಂಗ್ ವೈರ್ನ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿಂದ ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡಾಗಿ ಮಾಡ್ತಾಯಿದ್ದೀನಿ.
ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾವೇನು ಬೇಸ್ ಹಾಕ್ತಿದ್ವಲ್ವ ಆ ಬೇಸ್ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟು 2 ಲೈನ್ನ ನಾನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೇರ್ ಆಗಿ ಯೂಸ್ ಮಾಡಿಕೊಂಡು ಹಾಕಿರೋದು. ನೆಕ್ಸ್ಟು 6 ಲೈನು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು 6 ಲೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಲೈನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು 2 ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ನೋಡಿ 1 2 3 4 5 6 7 8 9 10 ಲೈನ್ ಬಂದಿದೆ. ಇನ್ನು ಈ ಕಡೆ ಸೈಡಲ್ಲಿ ಇನ್ನೂ 8 ಲೈನ್ ಬರಬೇಕು. ಟೋಟಲ್ಲು 18 ಲೈನು ನಾನಿಲ್ಲಿ ಬೇಸ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇದು ಸೆಂಟ್ರಲ್ಲಿ ಲೈನ್ ಹಾಕ್ಕೊಂಡಿರೋದಲ್ವ, ಈ ಸೆಂಟರ್ ಲೈನ್ನ ಬಿಟ್ಟರೆ ನಮಗಿಲ್ಲಿ ಇನ್ನೂ 6 ಲೈನು ಪ್ಲಸ್ ಇದು 2 ಲೈನು. ಈ ಕಡೆ ಸೈಡಲ್ಲಿ ಇದೇ ರೀತಿ 6 ಲೈನು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಹಾಕೋಬೇಕು. ಅದಾದಮೇಲೆ ಲಾಸ್ಟಲ್ಲಿ 2 ಲೈನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡು 2 ಲೈನ್ ಹಾಕೋಬೇಕು. ಟೋಟಲ್ ಇನ್ನೂ 8 ಲೈನ್ ಈ ಕಡೆ ಸೈಡಲ್ಲಿ ಹಾಕೋಬೇಕು. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ಕಂಪ್ಲೀಟ್ ಆದಮೇಲೆ ಈ ಕಡೆ ಸೈಡ್ ಹಾಕ್ಕೋಬೇಕಾದ್ರೆ ನೋಡಿ ನಾವು ವೈರ್ನ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಲ್ವಾ, ಇದನ್ನ ಈ ರೀತಿ ತಿರುಗಿಸ್ಕೊಂಡು ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕಾಗತ್ತೆ. ಈ ಕಡೆಯಿಂದ ನಾವು ಕೆಳಭಾಗದಲ್ಲಿ ಹಾಕೋದಕ್ಕೆ ಬರೋದಿಲ್ಲ, ಯಾವ ಬ್ಯಾಸ್ಕೆಟ್ ಆದರೂ ಅಷ್ಟೇ ಕೆಳಭಾಗದಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಇದನ್ನು ಮೇಲ್ಭಾಗಕ್ಕೆ ತಿರುಗಿಸ್ಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ಇವಾಗ ಇಲ್ಲಿ ನೀವು ನೋಡ್ಕೋಬೋದು. ನೋಡಿ ಫಸ್ಟ್ ಲೈನಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ವಲ್ವಾ, ನೋಡಿ ಇವಾಗ ಇದು ಕೆಳಭಾಗದಲ್ಲಿದ್ದೇ ಇದ್ದು ಇದು ನಾವು ಡಿಸೈನ್ ಹಾಕ್ಕೊಂಡೋದು. ಇವಾಗ ಈ ಕಡೆ ಸೈಡಲ್ಲಿ ಡಿಸೈನ್ನ ಹಾಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಇಲ್ಲಿಗೆ ಮಡಚ್ಕೊಂಡು ಇಲ್ಲಿ ನಮಗೆ ಇದು ಶಿವನ್ ಕಣ್ ನಾಟ್ ಬಂದಿದೆ. ನೋಡಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಲೈನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ವಲ್ವ, ಲೈನ್ ಎಂಡ್ ಆಗ್ಬೇಕಾದ್ರೆ ಶಿವನ್ ಕಣ್ ನಾಟ್ ಬಂದಿದೆ. ನೀವು ನೋಡಿ ಇದು ಎಡಭಾಗದಲ್ಲಿ ಬಂದಿದೆ, ವೈರ್ ಎಡಭಾಗದಲ್ಲಿ ಬಂದಿದೆ, ನಮಗೆ ಶಿವನ್ ಕಣ್ ನಾಟ್ ಬಂದಿದೆ ಅಂತ. ಸೊ ಇವಾಗ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ಬಾಕ್ಸ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ರನ್ನಿಂಗ್ ವೈರ್ ಸಮವಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಸಮವಾಗಿದೆ. ಸೊ ನೋಡಿ ಇದಾದಮೇಲೆ ಇಲ್ಲಿ ಶಿವನ್ ಕಣ್ ನಾಟ್ ಹಾಕೋಬೇಕು. ನಾನು ವಿಡಿಯೋ ಮಾಡೋದಕ್ಕೆ ಅಂತ ಹೀಗೆ ಇಟ್ಕೊಂಡು ಹಾಕ್ತಾ ಇರೋದು ಫ್ರೆಂಡ್ಸ್. ಮಡ್ಲಲ್ಲಿ ಇಟ್ಕೊಂಡು ಹಾಕಿದ್ರೆ ಇನ್ನೂ ಬೇಗ ಹಾಕ್ಬೋದು, ತುಂಬ ಈಸಿ ಆಗುತ್ತೆ, ಹಾಕೋದಕ್ಕೂ ಈಸಿ ಆಗುತ್ತೆ. ಮತ್ತು ಫಸ್ಟು 1-2 ಲೈನ್ ಹಾಕೋವರೆಗೂ ನಿಮಗೆ ಶಿವನ್ ಕಣ್ ನಾಟು ಕಷ್ಟ ಅನಿಸುತ್ತೆ, ಆಮೇಲೆ ನಿಮಗೆ ಈಸಿ ಅನಿಸುತ್ತೆ. ಸೊ ಇವಾಗ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕೋದಂತ ನೋಡಿದ್ರಲ್ಲ, ಇದೇ ರೀತಿ ನಾನು ರನ್ನಿಂಗ್ ವೈರು 6 ಲೈನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಲೈನ್ ಹಾಕೋತೀನಿ. ಅದಾದಮೇಲೆ 2 ಲೈನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೈರಾಗಿ ತೊಗೊಂಡು 2 ಲೈನ್ ಹಾಕೋತೀನಿ. ಟೋಟಲ್ ಇನ್ನೂ 8 ಲೈನ್ ಹಾಕ್ಕೋಬೇಕು. ಇವಾಗ ನಾನು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಬೇಸ್ ಪೂರ್ತಿಯಾಗಿ ಫಿನಿಶ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ ಬೇಸ್ನ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ 18 ಲೈನು ನಾನು ಬೇಸ್ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 12 13 14 15 16 17 18 ಲೈನು ಬೇಸ್ ಹಾಕ್ಕೊಂಡಿದ್ದೀನಿ. ಎತ್ತರ ಅಗಲ ಬಂದು 38 ಲೈನು ಅಗಲ ಹಾಕ್ಕೊಂಡಿದ್ದೀನಿ. ನೋಡಿ ಅಗಲ 38 ಲೈನ್ ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿ 30 ಪೀಸು ರೆಡ್ ಕಲರ್ ವೈರ್ ಬರಬೇಕು, 8 ಪೀಸು ಮಿಲ್ಕ್ ವೈಟ್ ಕಲರ್ ವೈರ್ ಬರಬೇಕು. ಆ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಲಾಸ್ಟ್ ಟೈಮಲ್ಲಿ ನಾರ್ಮಲ್ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೆ, ಬಾಕ್ಸ್ ನಾಟಲ್ಲಿ ಹಾಕಿರೋವಂಥ ಬ್ಯಾಸ್ಕೆಟು. ಸೊ ಇದೇ ರೀತಿ ಅದಕ್ಕೂ ಚೆಕ್ಸ್ ಡಿಸೈನ್ ಹಾಕಿಬಿಟ್ಟು ಔಟರ್ ಬಾರ್ಡರ್ ಬರೋ ರೀತಿ ಹಾಕಿದ್ದೀನಿ. ಸೊ ಇದು ಸೇಮ್ ಡಿಸೈನ್ ಹಾಕಿದ್ದೀನಿ, ಬಟ್ ಶಿವನ್ ಕಣ್ ನಾಟಲ್ಲಿ ಹಾಕ್ತಾಯಿದ್ದೀನಿ ಬ್ಯಾಸ್ಕೆಟು. ಸೊ ಇದು ಸೇಮ್ ಮೆಷರ್ಮೆಂಟಲ್ಲೇ ಬರುತ್ತೆ, ದೊಡ್ಡ ಬ್ಯಾಸ್ಕೆಟು, ಮಾರ್ಕೆಟ್ ಬ್ಯಾಸ್ಕೆಟ್ ಇದು. ನೋಡಿ ಇವಾಗ ನಾನು ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬೇಸ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ನೋಡಿ ಶಿವನ್ ಕಣ್ ನಾಟು ನಮಗೆ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಹಿಂಗೆ ಇದೇ ರೀತಿನೇ ಶಿವನ್ ಕಣ್ ನಾಟು ಬರೋದು. ನೋಡಿ ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಸೊ ಇಲ್ಲಿ ನಾನು ಈ ಸೈಡು
ಮಿಲ್ಕ್ ವೈಟ್ ಕಲರ್ ವೈರ್ನ ಹಾಕ್ಕೋಬೇಕಿತ್ತು. ತುಂಬ ದೊಡ್ಡದಾಗಿಬಿಡುತ್ತೆ, ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ನೀವು ಹಾಕ್ಕೋಬೋದು. ಈ ಸೈಡ್ ಎರಡು ಹಾಕ್ಕೊಂಡ್ರೆ ನಿಮಗೆ ಅವಾಗ ನೀಟಾಗಿ ಸ್ಕ್ವೇರ್ ಡಿಸೈನು ಔಟರ್ ಬಾರ್ಡರ್ ಬರೋ ರೀತಿ ಬರುತ್ತೆ. ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಿದ್ರು ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಹಾಕಿದ್ರು ಬೇಸ್ ಇದೇ ರೀತಿಯೇ ನೀವು ಹಾಕ್ಕೋಬೇಕಾಗತ್ತೆ ಶಿವನ್ ಕಣ್ ನಾಟಲ್ಲಿ. ಸೊ ನೀವು ಯಾವ ಮೆಷರ್ಮೆಂಟಲ್ಲಿ ಬೇಕಾದ್ರೂ ಹಾಕ್ಬೋದು. ಸೇಮ್ ಪ್ರೊಸೀಜರ್ ಸೇಮ್ ಮೆಥಡಲ್ಲೇ ನೀವು ಹಾಕ್ಕೋಬೇಕಾಗತ್ತೆ. ಸೊ ನೀವು ಒಂದೇ ಕಲರಲ್ಲಿ ಹಾಕ್ಕೋಬೋದು. ಇದನ್ನು ಸ್ಕಿಪ್ ಮಾಡಿ ನೀವು ಒಂದೇ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ 2 ಕಲರ್ನ ಯೂಸ್ ಮಾಡಿದ್ದೀನಿ. ಔಟರ್ ಬಾರ್ಡರ್ ಬರೋದಕ್ಕೋಸ್ಕರ ನಾನು 2 ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೂ ಒಂದೇ ಕಲರಲ್ಲಿ ಯಾವ ಮೆಷರ್ಮೆಂಟಲ್ಲಿ ಬೇಕಾದರೂ ಹಾಕ್ಕೋಬೋದು. ಒಂದೇ ಕಲರ್ ಆದರೂ ಹಾಕ್ಕೋಬೋದು. ನೀವು 2, 3, 4 ಎಷ್ಟು ಕಲರ್ ಇದೆ ಅಷ್ಟು ಕಲರಲ್ಲೂ ಬೇಕಾದರೂ ನೀವು ಶಿವನ್ ಕಣ್ ನಾಟ್ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ಇವಾಗ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಬರೀ ಬೇಸ್ನ ಮಾತ್ರ, ಶಿವನ್ ಕಣ್ ನಾಟ್ದು ಬರೀ ಬೇಸ್ನ ಮಾತ್ರ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದ್ರದ್ದು ಎತ್ತರ ಕೂಡ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬರೀ ಬೇಸ್ನ ಮಾತ್ರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಶಿವನ್ ಕಣ್ ನಾಟ್ದು ಬೇಸ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.